ಪೇಜಾವರ ಹಿರಿಯ ಯಕ್ಷಗಾನ ಕಲಾವಿದ ರಾಮಚಂದ್ರ ಹೆಗ್ಡೆ ಕೊಂಡದಕುಳಿಯವರು ಬರೆದು ಬಿಡುಗಡೆಗೊಳಿಸಿದ ವಿವಾದಾತ್ಮಕ ಚರಿತ್ರೆ ಯಕ್ಷಚಂದ್ರ ಪುಸ್ತಕ ಹಿಂಪಡೆಯಬೇಕೆಂದು ಯಕ್ಷಗಾನ ಕಲಾವಿದರು ಹಾಗೂ ಅಭಿಮಾನಿಗಳು ಆಗ್ರಹಿಸಿದ್ದಾರೆ. ಈ ಕುರಿತು ಪಟ್ಟಣದ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿದರು. ಈ ವೇಳೆ ಮಾತನಾಡಿದ ಖ್ಯಾತ ಯಕ್ಷಗಾನ ಕಲಾವಿದರಾದ ಕೆರೆಮನೆ ಶಿವಾನಂದ ಹೆಗ್ಡೆ ಮಾತನಾಡಿ, ತಮ್ಮ ತಂದೆಯವರಾದ ಶಂಭು ಹೆಗ್ಡೆ ಅವರ ಮೇಲೆ ಕೊಂಡದಕುಳಿಯವರು ಮನಸ್ಸಿನೊಳಗೆ ದ್ವೇಷ, ಉರಿ ಇಟ್ಟುಕೊಂಡಿರುವುದು ಪುಸ್ತಕ ಹೊರಬಂದ ಮೇಲೆ ಗೊತ್ತಾಯಿತು. ಕಲಾ ಸಾಮ್ರಾಜ್ಯದಲ್ಲಿ ಇರುವ ನಾವೆಲ್ಲ ಇದನ್ನು ಸುಸಂಸ್ಕೃತ ರೀತಿಯಲ್ಲಿಯೇ ಬಗೆಹರಿಸಿಕೊಳ್ಳುವಂತಾಗಲಿ, ಸಮಾಜ ಕೂಡ ಇದಕ್ಕೆ ಪ್ರತಿಕ್ರಿಯಿಸುವಂತಾಗಲಿ ಎಂದರು. ನಮ್ಮ ಜಿಲ್ಲೆ ಕಲಾವಿದರಿರ್ಬೋದು, ಮಧ್ಯತಿಟ್ಟಿನ ಕಲಾವಿದರಿರ್ಬೋದು, ಈಗ ಶಂಭು ಹೆಗ್ಡೆ, ಮಾಬಲ ಹೆಗ್ಡೆ, ಜಲವಳ್ಳಿಯವರು, ಚಿಟ್ಟಾಣಿಯವರ ಬಗ್ಗೆ ಅವರು ದೂಷಿಸಿದ್ದಾರೆ. ವೀರಭದ್ರ ನಾಯಕರ ಬಗ್ಗೆ ಏನೂ ಹೇಳಲಿಲ್ಲ, ಕುರಿಯ ವಿಠ್ಠಲ ಶಾಸ್ತ್ರಿಗಳ ಬಗ್ಗೆ ಏನು ಹೇಳಲಿಲ್ಲ ಅಂತಲ್ಲ. ಇದೆಲ್ಲ ಆ ಪರಂಪರೆಗೆ ಸೇರ್ತದೆ. ಇದು ಹೆಸರು ಹೇಳದೇ ಇರ್ಬೋದು. ಅವರು ಹಿಂದಿನ ಕಲಾವಿದರನ್ನು ಅವರು ಭಾಷಣ ಕೇಳಬೇಕು. ನೀವು ಪುಸ್ತಕದ ಜೊತೆಗೆ ಅವರು ಮಾಡಿದ ಭಾಷಣ ಕೇಳಬೇಕು. ಏನು ಆಕ್ರೋಶ ಅದು! ಅಂಥ ಆಕ್ರೋಶ ಮಾಡುವಷ್ಟು ಯಾವ ಗುರುಗಳು, ಯಾವ ಕಲಾವಿದರು ಅವ್ರ ತಲೆ ಮೇಲೆ ಕೂತಿದ್ದಾರೆ ಅಂತ ನಾನು ಕೇಳೋದು. ಕೊಂಡದಕುಳಿಯವ್ರನ್ನ ಎಲ್ಲರೂ ಸಂದರ್ಭ ಬಂದಾಗ ವೇದಿಕೆಯ ಗೌರವಕ್ಕೋ ಅಥವಾ ವೈಯಕ್ತಿಕ ತಮ್ಮ ಅಭಿಪ್ರಾಯವನ್ನು ಖಂಡಿತ ಹೇಳಿದ್ದಾರೆ. ಎಲ್ಲೆಲ್ಲೂ ಯಾರು ಅವರಿಗೆ ಅವಮಾನ ಮಾಡುವಂಥದ್ದು ಇಲ್ಲಿ ಮಾಡಲಿಲ್ಲ. ಹಾಗಿರುವಾಗ ಇಡೀ ಗುರು ಪರಂಪರೆಯನ್ನು ನಿರಾಕರಿಸೋದು, ಅವರ ವೇಷಗಳನ್ನು ಸರಿಯಾಗಲಿಲ್ಲ ಅಂತ ಒಬ್ಬ ಕಲಾವಿದ ವಿಮರ್ಶೆ ಮಾಡುವಂಥದ್ದು ಇದೊಂದು ದಾಖಲೆ ಮಾಡಿದ್ದಾರೆ. ಹಿರಿಯ ಪತ್ರಕರ್ತರಾದ ಬಿ ಗಣಪತಿ ಮಾತನಾಡಿ, ಓರ್ವ ವ್ಯಕ್ತಿ ಶ್ರೇಷ್ಠತೆಯ ವ್ಯಸನಕ್ಕೆ ಒಳಗಾದರೆ ಏನಾಗುತ್ತದೆ ಎಂದು ಇದರಿಂದ ತಿಳಿಯುತ್ತದೆ. ಜಲವಳ್ಳಿ ವೆಂಕಟೇಶರಾವ್ ಅವರು ಓರ್ವ ಅವಧೂತ ಕಲಾವಿದ. ಆ ವ್ಯಕ್ತಿಯನ್ನು ಅಧ್ಯಯನ ಮಾಡಬೇಕು ಎಂದು ಶೇಣಿಯವರು ಹೇಳಿದ್ದರು. ಅಂಥ ಶ್ರೇಷ್ಠ ಕಲಾವಿದರ ಬಗ್ಗೆ ಇಷ್ಟು ಕೀಳು ಮಟ್ಟದ ಲೇಖನ ಸಲ್ಲದು. ಶಂಭು ಹೆಗ್ಡೆ ಅವರ ಮನೆತನ, ಅವರ ಗೌರವಾತಿಥ್ಯ ಏನೆಂಬುದು ಕೊಂಡದಕುಳಿಯವರಿಗೆ ಅನನ್ಯತೆಯ ವಾಕ್ಯ ತಿಳಿದಿದೆಯೇ? ನಿಮ್ಮ ಹಿರಿಯರು ಮಾತ್ರ ಶುದ್ಧ ಶ್ರೇಷ್ಠರು, ಉಳಿದವರು ಕನಿಷ್ಠರ? ನಾವು ಕೊಂಡದಕುಳಿಯವರ ಪರ ವಿರೋಧ ಅಭಿಪ್ರಾಯ ಎನ್ನುವುದಲ್ಲ, ಅವರು ಮಾಡಿರುವುದು ಅಕ್ಷಮ್ಯ ಅಪರಾಧ ಎಂದರು. ನೀವಿವತ್ತು ಕೇವಲ ಕಲಾವಿದರಿಗೆ ಅವಮಾನ ಮಾಡಿದ್ದಲ್ಲ. ಕೊಂಡದಕುಳಿಯವರಿಗೆ ಶ್ರೇಷ್ಠತೆಯ ವ್ಯಸನ, ಇದರಲ್ಲಿ ಬಹಳ ಅಡಕ ಪ್ರಜ್ಞೆ ಇದೆ. ಈ ಶ್ರೇಷ್ಠತೆಯ ವ್ಯಸನಕ್ಕೆ ಒಬ್ಬ ಮನುಷ್ಯ ಒಳಗಾದರೆ ಏನಾಗತ್ತೆ ಅನ್ನೋದರ ಬಗ್ಗೆ ಇಲ್ಲಿ ಬಹಳಷ್ಟು ದಾಖಲೆಗಳು ಸಿಗ್ತವೆ. ನನಗೆ ಅತ್ಯಂತ ನೋವಿನ ವಿಚಾರ ಅಂದರೆ, ಮೊದಲಾಗಿ ನನಗೆ ಜಲವಳ್ಳಿಯವರ ಬಗ್ಗೆ ಅವರು ಆಡಿದ ಮಾತು, ಇದು ಕೊಂಡದಕುಳಿಯವರು ಮಾಡಿದ ಅಕ್ಷಮ್ಯ ಅಪರಾಧ. ಇದು ಯಕ್ಷಗಾನದ ಚರಿತ್ರೆ ಮತ್ತು ಪರಂಪರೆಗೆ ಭವಿಷ್ಯದಲ್ಲಿ ಆಗುವಂಥ ಅನಾಹುತದ ಸೂಚನೆ. ಇದು ಆತ್ಮಚರಿತ್ರೆ ಅಂತೂ ಹೇಳ್ಕೊಳ್ತಾ ಇಲ್ಲ, ಅವರು ಅನುಭವ ಕಥನ ಅಂತ ಹೇಳ್ಕೊಳ್ತಾರೆ. ಇದು ಅನುಭವ ಕಥನ ಅಲ್ಲ. ಇದು ಯಾರ್ಯಾರೋ ಮೇಲೆ ಅವರಿಗೆ 60 ವರ್ಷದವರೆಗೆ ಒಳಗಡೆ ಕುದಿದು ಏನು ಕಾಡ್ತಾ ಇತ್ತು, ಅದಕ್ಕೆ ಒಂದು ಅಭಿವ್ಯಕ್ತಿಯ ನೆಲೆಯನ್ನು ಒಡ್ಡಿದ್ದಾರೆ. ಇದು ಯಕ್ಷಚಂದ್ರ ಅಷ್ಟೇ. ಯಕ್ಷಗಾನ ಅಕಾಡೆಮಿ ಸದಸ್ಯ ವಿದ್ಯಾಧರ್ ಜಲವಳ್ಳಿ ಮಾತನಾಡಿ, ಕೊಂಡದಕುಳಿಯವರ ಪುಸ್ತಕ ಮುಂದಿನ ಪೀಳಿಗೆಗೆ ದಾರಿದೀಪವಾಗಬೇಕಿತ್ತು. ಅಳಿದು ಹೋದ ಕಲಾವಿದರ ಬಗ್ಗೆ ಬರೆಯುವುದು ಸಮಂಜಸವಲ್ಲ. ಭವಿಷ್ಯದ ಯಕ್ಷರಂಗಕ್ಕೆ ಕಲಾವಿದರ ಬಗ್ಗೆ ತಪ್ಪು ಸಂದೇಶ ತಲುಪಿದ ಹಾಗೆ. ಈ ಪುಸ್ತಕ ಕೊಂಡದಕುಳಿಯವರ ಬದುಕಿಗೆ ಒಂದು ಕಪ್ಪು ಚುಕ್ಕೆ. ಈ ಪುಸ್ತಕ ಹಿಂಪಡೆದು ಹೊಸ ಪುಸ್ತಕ ಬರೆಯಲಿ. ಪುಸ್ತಕ ಹಿಂಪಡೆಯದಿದ್ದರೆ ಕಾನೂನಾತ್ಮಕ ಹೋರಾಟ ಮುಂದುವರಿಸುತ್ತೇವೆ. ನಾನು ವಿನಂತಿಸುವುದಿಲ್ಲ, ಆಗ್ರಹಿಸುತ್ತೇನೆ ಎಂದರು. ಕಳೆದ 1 ತಿಂಗಳಿನಿಂದ ಯಕ್ಷಗಾನ ವಲಯದಲ್ಲಿ ಬಹುಚರ್ಚಿತವಾದಂಥ ವಿಷಯ ಯಕ್ಷಚಂದ್ರ ಪುಸ್ತಕದ ಕುರಿತಾದಂತಹ ವಿವಾದ. ನಮಗೆ ಯಕ್ಷಗಾನವನ್ನು ಕಟ್ಟಿಕೊಟ್ಟಂಥ ಹಿರಿಯ ಚೇತನಗಳನ್ನೆಲ್ಲ ನಾವು ಸ್ಮರಿಸಿ ಅವರು ಹಾಕಿಕೊಟ್ಟಿರುವ ಮಾರ್ಗದರ್ಶನದಲ್ಲಿ ಸಾಗಬೇಕಾದವರು, ಅವರು ಕಾಲಾವಶರಾದ ನಂತರ ಕೊಂಡದಕುಳಿಯವರಂಥ ಒಬ್ಬ ಧೀಮಂತ ಸರ್ವಶ್ರೇಷ್ಠ ಕಲಾವಿದರು ಅಳಿದು ಹೋದ ಕಲಾವಿದರ ಮೇಲೆ ಮಾಡುವ ಆರೋಪಗಳು ಎಷ್ಟು ಸಮಂಜಸ. ಕೊಂಡದಕುಳಿಯವರಲ್ಲಿ ನಾನು ಖಂಡಿತ ಪುಸ್ತಕ ಹಿಂಪಡೆಯಿರಿ ಅಂತ ವಿನಂತಿ ಮಾಡುವುದೇ ಇಲ್ಲ. ಖಂಡಿತ ನೀವು ಹಿಂಪಡೆಯಲೇಬೇಕು, ಇದು ಆಗ್ರಹ. ಯಕ್ಷಗಾನ ಕ್ಷೇತ್ರಕ್ಕೆ ಅಪಚಾರ ಆಗಬಾರ್ದು ಅಂತಾದರೆ ನೀವು ಪುಸ್ತಕವನ್ನು ಹಿಂಪಡೆಯಲೇಬೇಕು. ನೀವು ಒಮ್ಮೆ ಹಿಂಪಡೆಯದೇ ಇದ್ದರೆ ಮುಂದೆ ಕಾನೂನು ರೀತ್ಯ ಅದಕ್ಕೆ ವ್ಯವಸ್ಥೆಯನ್ನು ಮಾಡ್ತೇವೆ ಎನ್ನುವ ಸಂದೇಶವನ್ನು ಈ ಮೂಲಕವಾಗಿ ಕೊಂಡದಕುಳಿಯವರಿಗೆ ರವಾನಿಸುತ್ತಾ, ಮುಂದೆ ಸಮೃದ್ಧವಾದಂಥ ಯಕ್ಷಗಾನ ಕಲೆಗೆ ಯಾರಿಂದಲೂ ಯಾವ ರೀತಿಯಲ್ಲೂ ಅಪಚಾರ ಆಗದೇ ಇರಲಿ ಎನ್ನುವುದಾಗಿ ಕೇಳಿಕೊಳ್ಳುತ್ತಾ,
ನ್ಯಾಯವಾದಿ ಸತೀಶ್ ಭಟ್ ಉಳ್ಗೆರೆ ಮಾತನಾಡಿ, ಪ್ರೇಕ್ಷಕರ ಅಭಿರುಚಿ, ಹವ್ಯಾಸ ಅಭಿಮಾನಿಗಳು ಆರಾಧಿಸುವ ಶಂಭು ಹೆಗ್ಡೆ, ಚಿಟ್ಟಾಣಿ, ಮಾಬ್ಲಾ ಹೆಗ್ಡೆ, ಜಲವಳ್ಳಿ, ಚೆನ್ನಪ್ಪ ಶೆಟ್ಟರು ಇಂತಹವರ ಬಗ್ಗೆ ಪುಸ್ತಕದಲ್ಲಿ ಕೇವಲವಾಗಿ ಬರೆದಿದ್ದಾರೆ. ಈ ಪುಸ್ತಕ ಇಷ್ಟೇನಾ ಎಂಬ ಅನುಮಾನ ಮೂಡುವಂತಾಗಿದೆ. ಈ ಪುಸ್ತಕವನ್ನು ಹಿಂಪಡೆಯಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಜಲವಳ್ಳಿಯವರಾಗಲಿ ನಮ್ಮ ಯಲಗುಪ್ಪಾರವಾಗಲಿ ಯಾವುದೇ ವೈಯಕ್ತಿಕ ತಗೊಳ್ತಾ ಇಲ್ಲ. ಅವರ ವೈಯಕ್ತಿಕ ಚಿಂತನೆಗಳಿದ್ದರೆ ಅವರು ಸಮರ್ಥನೆ ಮಾಡಿಕೊಳ್ಬೋದು, ಕೋರ್ಟ್ ಮುಖಾಂತರ ಮಾಡಬಹುದು, ಸಾಮಾಜಿಕ ಬೇರೆ ಬೇರೆ ವಿಧಾನದಲ್ಲಿ ಮಾಡಿಕೊಳ್ಬೋದು. ಆದರೆ ನಮ್ಮ ಮುಂದೆ ಜೀವಂತ ಇಲ್ಲದೆ ಹೋದಂಥ ದಂತಕಥೆಗಳಾಗಿ ಹೋದಂಥ ಯಾವುದೋ ಕಷ್ಟ ಕಾಲದಲ್ಲಿ ಆವಾಗ ಏನೇನೂ ಇರಲಿಲ್ಲ. ನಮಗೆ ಈಗ ನನ್ನ ಧ್ವನಿ ಇಲ್ಲ ಅಂದರೆ ಒಂದು ಸ್ಪೀಕರ್ ಹಾಕೊಂಡು ಒಳ್ಳೆ ಮಾತಾಡ್ಬೋದು, ಆವಾಗ ಇರಲಿಲ್ಲ, ಅದು ಅಂಥದ್ದು ಇರಲಿಲ್ಲ, ಕೂಗಿ ಹೇಳಬೇಕಾಗಿತ್ತು. ಅಂಥ ಎಲ್ಲ ಕಷ್ಟ ಪರಿಸ್ಥಿತಿಯಲ್ಲಿ ಯಕ್ಷಗಾನವನ್ನು ಇಲ್ಲಿಗೆ ತಂದು ಬಿಟ್ಟಂಥ ಮಹನೀಯರು ಇಷ್ಟೇನಾ ಅಂತ ಈ ಪುಸ್ತಕ ಹೇಳಬಾರ್ದು, ತಪ್ಪು. ಆದ್ದರಿಂದ ಈಗ ಜಲವಳ್ಳಿ ಹೇಳಿದ ಹಾಗೆ ಇದು ಖಂಡಿತವಾಗಿ ಮುದ್ರಣದಿಂದ ಹೊರಗೆ ಬಂದ ಮೇಲೆ, ಪ್ರಕಟ ಆದಮೇಲೆ ಇದು ಕಾನೂನಿಗೆ ಅನ್ವಯ ಆಗ್ತದೆ. ಹೇಗೆ ಬಂದಿದೆಯೋ ಹಾಗೆ ವಾಪಸ್ ಹೋದರೆ ಯಕ್ಷಗಾನ ಕ್ಷೇತ್ರಕ್ಕೆ, ನಮ್ಮಂಥ ಸಾಮಾನ್ಯ ಪ್ರೇಕ್ಷಕರಿಗೆ, ಯಕ್ಷಗಾನದ ವಿದ್ವಾಂಸರಿಗೆ, ಮುಮ್ಮೇಳದ ಹಿಮ್ಮೇಳದ ಎಲ್ಲ ಕಲಾವಿದರಿಗೆ, ಒಟ್ಟಾರೆ ಬಡಗುತಿಟ್ಟಿಗೆ ಒಳ್ಳೆಯದಾಗ್ತದೆ ಅನ್ನೋ ಅಭಿಪ್ರಾಯದೊಂದಿಗೆ ನಾನು ಎರಡನ್ನು ಮಾತನ್ನು ಮುಗಿಸ್ತೇನೆ. ಈ ವೇಳೆ ಖ್ಯಾತ ಅಂಕಣಕಾರ ನಾರಾಯಣಾಜಿ ಸಾಲೆಬೈಲು, ಗೋಪಾಲ್ ಕೃಷ್ಣ ಭಾಗವತ್, ಯಕ್ಷಗಾನ ಅಕಾಡೆಮಿ ಮಾಜಿ ಅಧ್ಯಕ್ಷ ಡಾಕ್ಟರ್ GL ಹೆಗ್ಡೆ, ಶಂಕರ್ ಹೆಗ್ಡೆ ನೀಲ್ಕೋಡು, ಯಲಗುಪ್ಪ ಸುಬ್ರಹ್ಮಣ್ಯ ಮತ್ತಿತರರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.